ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಶ್ರೀಮಂತರ ಅಡುಗೆ ಮನೆಯ ಕೆಲವು ವಿಶೇಷ ಅಭ್ಯಾಸಗಳು ಮತ್ತು ಗುಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಯಾವುದೇ ಮ್ಯಾಜಿಕ್ ಅಥವಾ ಅಂಧನಂಬಿಕೆಗಳಲ್ಲ. ಉತ್ತಮ ಯೋಜನೆ, ಸ್ವಚ್ಛತೆ, ಶಿಸ್ತು ಮತ್ತು ಆಹಾರದ ಸರಿಯಾದ ನಿರ್ವಹಣೆಯಂತಹ ಅಭ್ಯಾಸಗಳು ಅನೇಕ ಯಶಸ್ವಿ ಕುಟುಂಬಗಳಲ್ಲಿ ಕಂಡುಬರುತ್ತವೆ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ಶ್ರೀಮಂತ ಕುಟುಂಬಗಳ ಅಡುಗೆ ಮನೆ ನೋಡಿದರೆ ಮೊದಲು ಗಮನ ಸೆಳೆಯುವುದು ಸ್ವಚ್ಛತೆ. ಅಡುಗೆ ಮಾಡಿದ ತಕ್ಷಣ ಪಾತ್ರೆಗಳನ್ನು ತೊಳೆಯುವುದು, ಗ್ಯಾಸ್ ಸ್ಟವನ್ನು ಒರೆಸುವುದು ಮತ್ತು ನೆಲವನ್ನು ಸ್ವಚ್ಛವಾಗಿಡುವುದು ಅವರ ದಿನನಿತ್ಯದ ಅಭ್ಯಾಸ. ಅಗತ್ಯವಿರುವಷ್ಟು ಮಾತ್ರ ಆಹಾರ ತಯಾರಿಸುತ್ತಾರೆ. ಅವರು ಆಹಾರವನ್ನು ವ್ಯರ್ಥ ಮಾಡದೆ ಬೇಕಾದಷ್ಟು ಮಾತ್ರ ಅಡುಗೆ ಮಾಡುತ್ತಾರೆ. ಉಳಿದ ಆಹಾರವನ್ನು ಸರಿಯಾಗಿ ಸಂಗ್ರಹಿಸಿ ನಂತರ ಬಳಸುತ್ತಾರೆ. ಆಹಾರ ಪದಾರ್ಥಗಳನ್ನು ವ್ಯವಸ್ಥಿತವಾಗಿ ಇಡುತ್ತಾರೆ. ದಿನಸಿ ಸಾಮಾನುಗಳನ್ನು ಡಬ್ಬಿಗಳಲ್ಲಿ ಹೆಸರು ಬರೆದು ಇಡುತ್ತಾರೆ. ಇದರಿಂದ ಯಾವ ವಸ್ತು ಎಲ್ಲಿ ಇದೆ ಎಂಬುದು ತಕ್ಷಣ ತಿಳಿಯುತ್ತದೆ. ವಾರದ ಊಟದ ಯೋಜನೆ ಮಾಡುತ್ತಾರೆ. ಏನು ಅಡುಗೆ ಮಾಡಬೇಕು ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸುತ್ತಾರೆ. ಇದರಿಂದ ಸಮಯ ಉಳಿಯುತ್ತದೆ, ಹಣವೂ ಉಳಿಯುತ್ತದೆ. ಉತ್ತಮ ಗುಣಮಟ್ಟದ ಪದಾರ್ಥಗಳಿಗೆ ಆದ್ಯತೆ. ಅಗ್ಗದ ವಸ್ತುಗಳಿಗಿಂತ ಉತ್ತಮ ಗುಣಮಟ್ಟದ ಅಕ್ಕಿ, ಬೇಳೆ, ಎಣ್ಣೆ ಮತ್ತು ಮಸಾಲೆಗಳನ್ನು ಖರೀದಿಸುತ್ತಾರೆ. ಆರೋಗ್ಯಕರ ಅಡುಗೆಗೆ ಮಹತ್ವ. ಹೆಚ್ಚು ಎಣ್ಣೆ ಮತ್ತು ಜಂಕ್ ಫುಡ್ಗಿಂತ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡುತ್ತಾರೆ. ಹಣ್ಣು ಮತ್ತು ತರಕಾರಿಗಳನ್ನು ಯಾವಾಗಲೂ ಇಟ್ಟುಕೊಳ್ಳುತ್ತಾರೆ. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವ ಅಭ್ಯಾಸ ಇರುತ್ತದೆ. ಅಡುಗೆ ಮನೆಯಲ್ಲಿ ಅನಗತ್ಯ ವಸ್ತುಗಳಿರುವುದಿಲ್ಲ. ಬಳಸದ ಪಾತ್ರೆಗಳು ಅಥವಾ ಮುರಿದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದಿಲ್ಲ. ಫ್ರಿಡ್ಜನ್ನು ಸರಿಯಾಗಿ ಬಳಸುತ್ತಾರೆ. ಹಳೆಯ ಆಹಾರವನ್ನು ಮೊದಲು ಬಳಸುತ್ತಾರೆ, ಹೊಸದನ್ನು ನಂತರ ಇಡುತ್ತಾರೆ. ನೀರನ್ನು ವ್ಯರ್ಥ ಮಾಡುವುದಿಲ್ಲ. ಅಗತ್ಯವಿರುವಷ್ಟು ಮಾತ್ರ ನೀರನ್ನು ಬಳಸುತ್ತಾರೆ. ಸಮಯ ಉಳಿಸುವ ವಿಧಾನವನ್ನು ಅನುಸರಿಸುತ್ತಾರೆ. ತರಕಾರಿಗಳನ್ನು ಮುಂಚಿತವಾಗಿ ತೊಳೆದು ಇಡುವುದು, ಮಸಾಲೆಗಳನ್ನು ಸಿದ್ಧವಾಗಿಡುವುದು ಮುಂತಾದ ಅಭ್ಯಾಸಗಳು ಇರುತ್ತವೆ. ಉತ್ತಮ ಗುಣಮಟ್ಟದ ಅಡುಗೆ ಉಪಕರಣಗಳನ್ನು ಬಳಸುತ್ತಾರೆ. ದೀರ್ಘಕಾಲ ಬಾಳಿಕೆ ಬರುವ ಪಾತ್ರೆಗಳು ಮತ್ತು ಉಪಕರಣಗಳನ್ನು ಖರೀದಿಸುತ್ತಾರೆ. ಮನೆಯ ಎಲ್ಲರೂ ಸಹಾಯ ಮಾಡುತ್ತಾರೆ. ಅಡುಗೆ ಕೆಲಸ ಒಬ್ಬರ ಹೊಣೆಗಾರಿಕೆಯಾಗದೆ ಕುಟುಂಬದ ಎಲ್ಲರೂ ಸಹಕರಿಸುತ್ತಾರೆ. ಖರ್ಚಿನ ಲೆಕ್ಕ ಇಡುತ್ತಾರೆ. ತಿಂಗಳಿಗೆ ದಿನಸಿ ಖರ್ಚು ಎಷ್ಟು ಆಯಿತು ಎಂಬುದನ್ನು ಗಮನಿಸುತ್ತಾರೆ. ಆಹಾರವನ್ನು ಗೌರವಿಸುತ್ತಾರೆ. ಅನ್ನವನ್ನು ವ್ಯರ್ಥ ಮಾಡದಿರುವುದು ಅವರ ಪ್ರಮುಖ ಅಭ್ಯಾಸಗಳಲ್ಲಿ ಒಂದಾಗಿದೆ. ಅಡುಗೆ ಮನೆಯಲ್ಲಿ ಉತ್ತಮ ಗಾಳಿ ಮತ್ತು ಬೆಳಕು. ಸ್ವಚ್ಛ ಗಾಳಿ ಮತ್ತು ಸಾಕಷ್ಟು ಬೆಳಕು ಇರುವಂತೆ ನೋಡಿಕೊಳ್ಳುತ್ತಾರೆ. ಮಸಾಲೆಗಳನ್ನು ಸರಿಯಾಗಿ ಸಂಗ್ರಹಿಸುತ್ತಾರೆ. ಒದ್ದೆಯಾಗದಂತೆ ಗಾಳಿಯಾಡದ ಡಬ್ಬಿಗಳಲ್ಲಿ ಇಡುತ್ತಾರೆ. ಹೊಸ ರೆಸಿಪಿಗಳನ್ನು ಕಲಿಯುತ್ತಾರೆ. ಆರೋಗ್ಯಕರ ಹಾಗೂ ರುಚಿಕರವಾದ ಹೊಸ ಅಡುಗೆಗಳನ್ನು ಪ್ರಯತ್ನಿಸುತ್ತಾರೆ. ಮಕ್ಕಳಿಗೂ ಉತ್ತಮ ಆಹಾರದ ಅಭ್ಯಾಸ ಕಲಿಸುತ್ತಾರೆ. ಸಣ್ಣ ವಯಸ್ಸಿನಿಂದಲೇ ಆರೋಗ್ಯಕರ ಆಹಾರ ಸೇವಿಸುವ ಮಹತ್ವ ತಿಳಿಸುತ್ತಾರೆ. ಕೃತಜ್ಞತೆಯ ಮನೋಭಾವ. ಅಡುಗೆ ಮಾಡಿದ ಆಹಾರವನ್ನು ಗೌರವದಿಂದ ಸ್ವೀಕರಿಸುವುದು ಮತ್ತು ವ್ಯರ್ಥ ಮಾಡದಿರುವುದು ಅವರ ಜೀವನ ಶೈಲಿಯ ಒಂದು ಭಾಗ. ಸ್ನೇಹಿತರೆ, ಶ್ರೀಮಂತರಾಗುವುದು ಕೇವಲ ಹಣದಿಂದ ಮಾತ್ರ ಅಲ್ಲ. ಉತ್ತಮ ಅಭ್ಯಾಸಗಳು, ಶಿಸ್ತು, ಸ್ವಚ್ಛತೆ, ಸಮಯದ ಮೌಲ್ಯ ಮತ್ತು ಆಹಾರ ಗೌರವ ಇವೆಲ್ಲವೂ ಯಶಸ್ವಿ ಜೀವನಕ್ಕೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ.